ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯಾವುದು ಕೂಡ ಇವತ್ತಿದ್ದ ಹಾಗೆ ನಾಳೆನೂ ಇರುತ್ತೆ ಅಂದ್ಕೊಳ್ಳೋದಕ್ಕೆ ಬರೋದಿಲ್ಲ. ಕಾಲಕ್ಕೆ ತಕ್ಕಂತೆ ನಮ್ಮ ಹಣೆ ಬರಹ, ಅದೃಷ್ಟ ಎಲ್ಲ ಕೂಡ ಬದಲಾಗ್ತಾ ಇರತ್ವೆ. ಆದರೆ ಯಾರು ಕಾಲದ ಜೊತೆಗೆ ಬದಲಾಗ್ತಾ ಹೋಗ್ತಾರೋ, ಯಾರು ಬೇಗ ಘಟನೆಗಳಿಂದ ಪಾಠ ಕಲಿತಾರೋ ಅಂಥವರಿಗೆ ಹೆಚ್ಚು ಕಾಲ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗದೇ ಇದ್ರೆ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಬೇಕಾಗಿ ಬರುತ್ತೆ. ಈಗ ಇದೆಲ್ಲವನ್ನ ಕೆನಡಾದಲ್ಲಿ ಆಗ್ತಾ ಇರೋ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕಾಗಿ ಬರ್ತಾ ಇದೆ. ಮೊನ್ನೆ ಕೆನಡಾದಲ್ಲಿನ ಸಿಖ್ರು ಒಂದು ಮೆರವಣಿಗೆ ಮಾಡಿದ್ರು. ಅದರಲ್ಲಿ ಖಲಿಸ್ತಾನಿ ಬಾವುಟಗಳು ಕಾಣಿಸ್ಕೊಂಡು ಮಾತ್ರ ಅಲ್ಲ, ಆ ಮೆರವಣಿಗೆಯ ಸಂದರ್ಭದಲ್ಲಿ ಈ ದೇಶ ನಮ್ಮದು, ಕೆನಡಾ ನಮ್ಮದು, ಯುರೋಪಿಯನ್ನರೇ ಬಿಳಿಯರೇ ನೀವಿಲ್ಲಿಂದ ತೊಲಗಿ ಅನ್ನೋ ಥರದ ಸ್ಲೋಗನ್ನುಗಳು ಕೇಳಿ ಬಂದ್ವು. ಅಂದ್ರೆ ಕೆನಡಾದಲ್ಲಿ ಇಷ್ಟು ದಿನ ಕೇವಲ ಹಿಂದೂಗಳ ವಿರುದ್ಧ ಮಾತ್ರ ನಡೀತಿದ್ದ ದಾಳಿಗಳು ಈಗ ಕೆನಡಾದ ನಾಗರಿಕರ ವಿರುದ್ಧ ಕೂಡ ತಿರುಗೋದಕ್ಕೆ ಶುರುವಾಗ್ತಾ ಇವೆ. ಕೆನಡಾ ನಮ್ದು, ನೀವಿಲ್ಲಿಂದ ಹೋಗಿ ಅಂತ ಅಲ್ಲಿನ ಖಲಿಸ್ತಾನಿಗಳು ಕೆನಡಾದ ನಾಗರಿಕರಿಗೆ ಹೇಳೋ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅಂದ್ರೆ ಆಶ್ರಯ ಕೊಟ್ಟ ತಪ್ಪಿಗೆ ಈಗ ಕೆನಡಾನೇ ಖಲಿಸ್ತಾನ ಆಗೋ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಇನ್ನು ಮತ್ತೊಂದು ಮಹತ್ವದ ಬೆಳವಣಿಗೆ ಅಂದ್ರೆ ಕೆನಡಾ ಅಮೆರಿಕಾದಲ್ಲಿ ಭಯೋತ್ಪಾದನೆ ಹೆಚ್ಚಾಗೋದಕ್ಕೆ ಮತ್ತು ಅಮೆರಿಕಾದಲ್ಲಿ ಅಕ್ರಮ ವಲಸೆಗಳು ಹೆಚ್ಚಾಗೋದಕ್ಕೆ ಕಾರಣವಾಗ್ತಾ ಇದೆ ಅಂತ ಅಮೆರಿಕಾದ ಹೊಸ ಸರ್ಕಾರದ ಬಾರ್ಡರ್ ಜಾರ್ ಹೇಳಿದ್ದಾರೆ. ಹಾಗಾದ್ರೆ ಕೆನಡಾದಲ್ಲಿ ಏನಾಗ್ತಾ ಇದೆ, ಅಮೆರಿಕ ಹಾಗೂ ಕೆನಡಾದ ಸಂಬಂಧಗಳು ಮುಂದಿನ ದಿನಗಳಲ್ಲಿ ಹೇಗಿರಲಿವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಕೆನಡಾದಲ್ಲಿ ಹಿಂದೂ ಮಂದಿರದ ಮೇಲೆ ದಾಳಿ ನಡೀತು. ಅದು ಹೊಸದಾಗಿ ಅಥವಾ ಮೊದಲ ಬಾರಿ ಆಗ್ತಾ ಇರೋ ಘಟನೆ ಏನಲ್ಲ. ಇತ್ತೀಚೆಗೆ ಕೆನಡಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಹಾಗೆ ಅಮೆರಿಕಾದ ಕೆಲ ಕಡೆಗಳಲ್ಲಿ ಕೂಡ ಖಲಿಸ್ತಾನಿ ಕ್ರಿಮಿಗಳು ಹಿಂದೂಗಳ ಮೇಲೆ, ಹಿಂದೂ ಮಂದಿರಗಳ ಮೇಲೆ ದಾಳಿ ನಡೆಸ್ತಾ ಇರೋ ಘಟನೆಗಳು ವರದಿಯಾಗ್ತಾ ಇವೆ. ಆದರೆ ಆಸ್ಟ್ರೇಲಿಯಾ ಹಾಗೂ ಅಮೆರಿಕಾಗಳು ಆ ನಿಟ್ಟಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿವೆ. ಕೆನಡಾದಲ್ಲಿ ಮಾತ್ರ ಹಿಂದೂಗಳಿಗೆ ರಕ್ಷಣೆ ಕೊಡೋ ಬಗ್ಗೆ ಅಲ್ಲಿನ ಸರ್ಕಾರ ಹೆಚ್ಚು ಗಮನ ಕೊಡೋದಕ್ಕೆ ಹೋಗಿಲ್ಲ. ಅಲ್ಲಿನ ಖಲಿಸ್ತಾನಿಗಳನ್ನು ಮಟ್ಟ ಹಾಕೋದಕ್ಕೆ ಸರ್ಕಾರ ಆಸಕ್ತಿ ತೋರ್ತಾ ಇಲ್ಲ. ಹೀಗಾಗಿ ಅಲ್ಲಿನ ಸಿಖ್ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಹಿಂದೂಗಳಿಂದ ಪ್ರೊಟೆಕ್ಷನ್ ಮನಿ ಕೇಳ್ತಾ ಇರೋ ಘಟನೆಗಳು ಕೂಡ ವರದಿಯಾಗ್ತಾ ಇವೆ. ಮಜಾ ಅಂದರೆ ಅಲ್ಲಿ ಇದು ಕೇವಲ ಹಿಂದೂಗಳಿಗೆ ಮಾತ್ರ ಈಗ ಸೀಮಿತ ಆಗ್ತಾ ಇಲ್ಲ, ಅಲ್ಲಿನ ಕೆನಡಿಯನ್ನರಿಗೆ ಕೂಡ ಇದರ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ. ಅಲ್ಲಿಗಾಗಲೇ ಖಲಿಸ್ತಾನಿಗಳ ವಿರುದ್ಧ ಅಲ್ಲಿನ ನಾಗರಿಕರು ಅಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಮೊನ್ನೆ ಕೆನಡಾದ ಸೆರೆಯಲ್ಲಿ ಒಂದು ಸಿಖ್ಖರ ಮೆರವಣಿಗೆ ಹೊರಟಿತ್ತು. ಅದರಲ್ಲಿ ಖಲಿಸ್ತಾನಿ ಬೆಂಬಲಿಗನೊಬ್ಬ ಆ ಮೆರವಣಿಗೆ ವಿಡಿಯೋ ಶೂಟ್ ಮಾಡ್ತಾ, ಬಿಳಿ ತೊಗಲಿನ ಜನ ನೀವು ಕೆನಡಾ ಬಿಟ್ಟು ಹೊರಡಿ, ಇದು ಸಿಖ್ಖರ ನಾಡು, ನಾವಿಲ್ಲಿನ ಮೂಲ ನಿವಾಸಿಗಳು, ನೀವು ಯುರೋಪಿನಿಂದ ಬಂದವರು, ನೀವು ಈ ನೆಲದ ಆಕ್ರಮಣಕಾರರು, ಹೀಗಾಗಿ ನೀವೆಲ್ಲ ದೇಶ ಬಿಟ್ಟು ಹೊರಡಬೇಕು ಅಂತ ಕೂಗ್ತಾ ಹೋಗ್ತಾನೆ. ಆ ವಿಡಿಯೋನ ಕೆನಡಾದ ಪತ್ರಕರ್ತ ಡೇನಿಯಲ್ ಬ್ರಾಡ್ಮನ್ ಟ್ವೀಟ್ ಮಾಡಿದ್ದಾರೆ. ಎಂಥ ಪರಿಸ್ಥಿತಿ ಬಂತು ನೋಡಿ ಕೆನಡಾದ ಜನಕ್ಕೆ. You go back to Europe. You are not Canadian. We are Canadian. This is our country. You are invaders. ಗೆಳೆಯರೆ, ಯಾವುದೇ ದೇಶ ಪ್ರತ್ಯೇಕತಾವಾದಿಗಳಿಗೆ ಅಂದರೆ ಬೇರೆ ದೇಶದಿಂದ ಬಂದ ಉಗ್ರ ಸಂಘಟನೆಗಳಿಗೆ, ಪ್ರತ್ಯೇಕತಾವಾದಿಗಳಿಗೆ ಆಶ್ರಯ ಕೊಡ್ತಾ ಹೋದ್ರೆ ಮುಂದೆ ಆಶ್ರಯ ಕೊಟ್ಟ ದೇಶದಲ್ಲೇ ಅವರು ತಮ್ಮ ಚಟುವಟಿಕೆಗಳನ್ನು ಬೆಳೆಸ್ತಾ ಹೋಗ್ತಾರೆ. ಇದಕ್ಕೆ ಸಾಕಷ್ಟು ಐತಿಹಾಸಿಕ ಉದಾಹರಣೆಗಳು ನಮ್ಮ ಮುಂದಿವೆ. ಈ ಹಿಂದೆ ಪ್ಯಾಲೆಸ್ತೀನ್ ಹೋರಾಟ ನಡೀತಿತ್ತಲ್ಲ, ಆ ದಿನಗಳಲ್ಲಿ ಅಯ್ಯೋ ಪಾಪ ಪ್ಯಾಲೆಸ್ತೀನಿಯರು, ಅವರು ನಮ್ಮವರೇ ಅಲ್ವಾ, ಸುನ್ನಿ ಮುಸ್ಲಿಮರು, ಅರಬ್ಬರವರು, ಇಷ್ಟು ದಿನ ನಮ್ಮ ಆಳ್ವಿಕೆಯಲ್ಲೇ ನಮ್ಮ ಆಶ್ರಯದಲ್ಲೇ ಇದ್ದವರು ಅಂದ್ಕೊಂಡು ಜೋರ್ಡಾನ್ ಪ್ಯಾಲೆಸ್ತೀನಿಯರಿಗೆ ಆಶ್ರಯ ಕೊಡ್ತು. ಜೊತೆಗೆ ಪ್ಯಾಲೆಸ್ತೀನ್ಗಾಗಿ ಹೋರಾಟ ಮಾಡ್ತಾ ಇದ್ದ PLO ಅಂದರೆ ಪ್ಯಾಲೆಸ್ತೀನ್ ಲಿಬರೇಷನ್ ಆರ್ಗನೈಸೇಷನ್ನ ನಾಯಕರಿಗೆ ಕೂಡ ಜೋರ್ಡಾನ್ನ ರಾಜ ಆಶ್ರಯ ಕೊಟ್ಟು ತನ್ನ ನೆಲದಲ್ಲಿ ಇಟ್ಕೊಂಡ. ಅದರ ಪರಿಣಾಮ ಏನು ಗೊತ್ತಾ? ಈ ಪ್ಯಾಲೆಸ್ತೀನ್ ಲಿಬರೇಷನ್ ಆರ್ಗನೈಸೇಷನ್ ಯಾವ ಜೋರ್ಡಾನ್ ತನಗಿರೋದಕ್ಕೆ ಜಾಗ ಕೊಡ್ತೋ ಅದೇ ದೇಶವನ್ನು ಪ್ಯಾಲೆಸ್ತೀನ್ ಮಾಡಿ ಅಲ್ಲಿನ ರಾಜನನ್ನು ಪದಚ್ಯುತಗೊಳಿಸೋದಕ್ಕೆ ಸಂಚು ನಡೆಸಿಬಿಡ್ತು. ಆಶ್ರಯ ಕೊಟ್ಟಿದ್ದ ಜಾಗನೆಲ್ಲ ಇದು ನಮ್ಮದೇ, ಇಲ್ಲಿಗೆ ಜೋರ್ಡಾನ್ನ ಸೇನಾಧಿಕಾರಿಗಳು ಕೂಡ ಬರೋ ಹಾಗಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತು. ಕಡೆಗೆ ಜೋರ್ಡಾನ್ ಇಸ್ರೇಲಿನ ಸಹಾಯ ಪಡ್ಕೊಂಡು ಈ PLOಗಳನ್ನು ಜೋರ್ಡಾನ್ನಿಂದ ಹೊರಗೆ ಹಾಕಬೇಕಾಗಿ ಬಂತು. ಮೊನ್ನೆ ಅದೆಲ್ಲೋ ಸತ್ತವನನ್ನು ಹೂಳೋದಕ್ಕೆ ಜಾಗ ಇಲ್ಲ ಅಂತ ಯಾರೋ ರೈತ ತನ್ನ ಜಮೀನಿನಲ್ಲಿ ಹುಳುಕಳ್ರಪ್ಪ ಅಂತ ಉದಾರವಾಗಿ ಒಂದು ಸ್ವಲ್ಪ ಜಾಗ ಕೊಟ್ರೆ ಆ ಜಮೀನೇ ವಕ್ಫು ಅಂತ ಹೇಳೋದಕ್ಕೆ ಶುರು ಮಾಡಿದ್ರಂತಲ್ಲ, ಇದು ಕೂಡ ಹಾಗೇನೆ. ಇನ್ನು ಇದೇ PLOಗೆ ಲೆಬನಾನ್ ಆಶ್ರಯ ಕೊಡ್ತು. ಈಗ ಆ ದೇಶ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಈಜಿಪ್ಟ್ ಕೂಡ ಒಂದಷ್ಟು ದಿನ ಇವರನ್ನು ತನ್ನ ನೆಲದಲ್ಲಿ ಇಟ್ಕೊಂಡು ನಾನಾ ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬಂತು. ಇದು ಪ್ರತ್ಯೇಕತಾವಾದಿಗಳಿಗೆ ಆಶ್ರಯ ಕೊಟ್ಟರೆ
ಬಿಟ್ಟರೆ ಆಗೋ ಸಮಸ್ಯೆ. ಈ ಪ್ರತ್ಯೇಕತಾವಾದ ಅನ್ನೋದಿದೆಯಲ್ಲ, ಅದು ಒಂದು ಮನಸ್ಥಿತಿ. ಅವರನ್ನು ನೀವು ಎಲ್ಲೇ ಸ್ವರ್ಗಕ್ಕೆ ತಗೊಂಡು ಹೋಗಿಬಿಟ್ರೂ ಕೂಡ ಅವರಿಲ್ಲಿ ನಮಗೆ ಬೇರೆಯದ್ದೇ ಸ್ಟೇಟಸ್ಸು, ಬೇರೆಯದ್ದೇ ಪ್ರತ್ಯೇಕ ಸ್ವರ್ಗ ಬೇಕು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಈಗ ಕೆನಡಾದ ಪರಿಸ್ಥಿತಿ ಆಗ್ತಾ ಇರೋದೇ ಹಾಗೆ. ಭಾರತದ ಮೇಲಿನ ಅಸಹನೆ, ನಾವು ತುಂಬ ಲಿಬರಲ್ಲು ಅಂತ ತೋರಿಸ್ಕೊಳ್ಳೋ ಉಮೇದಿಗೆ ಬಿದ್ದ ಟ್ರೂಡೋ ತಮ್ಮ ದೇಶದಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಕ್ಕೆ ಅವಕಾಶವನ್ನು ಕೊಟ್ಟರು. ಅದರ ಪರಿಣಾಮವನ್ನು ಕೆನಡಾ ಈಗ ಅನುಭವಿಸಬೇಕಾಗಿ ಬರ್ತಾ ಇದೆ. ಇವತ್ತು ಕೆನಡಾದಲ್ಲಿ ಯಾವ್ಯಾವ ದೇಶದಿಂದ ನಿರಾಶ್ರಿತರು ಪ್ರತ್ಯೇಕತಾವಾದಿಗಳು ಬಂದು ಕೂತಿದ್ದಾರೋ ಅವರೆಲ್ಲ ಕೂಡ ಅಲ್ಲಿನ ಅಪರಾಧ ಚಟುವಟಿಕೆಗಳು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದ್ದಾರೆ. ಅಲ್ಲಿ ನಾನಾ ದೇಶಗಳ ಅಪರಾಧಿಗಳು ಅವರದ್ದೇ ಆದ ವಿಶೇಷ ಅಪರಾಧ ಸಿಂಡಿಕೇಟ್ಗಳನ್ನು ಮಾಡಿಕೊಂಡು ಕೂತಿವೆ. ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ, ಮಾನವ ಕಳ್ಳ ಸಾಗಾಣಿಕೆ, ಆಯುಧ ಸ್ಮಗ್ಲಿಂಗ್, ಹೀಗೆ ಪ್ರತಿಯೊಂದನ್ನು ಅಲ್ಲಿನ ಮಾಫಿಯಾಗಳು ಮಾಡ್ತಾ ಹೋಗ್ತಾ ಇವೆ. ಕೆನಡಾ ಅನ್ನೋದು ಇವತ್ತು ಅಪರಾಧಿಗಳ ಸ್ವರ್ಗದ ಥರ ತಯಾರಾಗಿ ಕೂತಿದೆ. ಅದು ಕೆನಡಾ ಇರಲಿ, ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ ಇರಲಿ, ಒಂದು ದೇಶದಲ್ಲಿ ಉಗ್ರವಾದ ಅಥವಾ ಅಪರಾಧ ಚಟುವಟಿಕೆಗಳು ಹೆಚ್ಚಾದರೆ ಅದರ ಪರಿಣಾಮ ಕೇವಲ ಆ ದೇಶದ ಮೇಲೆ ಮಾತ್ರ ಉಂಟಾಗೋದಿಲ್ಲ, ಅದರ ಜೊತೆ ಗಡಿ ಹಂಚಿಕೊಳ್ಳುವ ಅಕ್ಕಪಕ್ಕದ ದೇಶಗಳ ಮೇಲೆ ಕೂಡ ಉಂಟಾಗುತ್ತೆ. ಈಗ ಕೆನಡಾದ ಸಮಸ್ಯೆಗಳ ಭಾರ ಬೀಳ್ತಾ ಇರೋದು ಅಮೆರಿಕಾದ ಮೇಲೆ. ಗೆಳೆಯರೆ, ಇಷ್ಟು ದಿನ ಅಮೆರಿಕಾದಲ್ಲಿದ್ದ ಸರ್ಕಾರ ಕೂಡ ಕೆನಡಾ ಸರ್ಕಾರದ ಥರಾನೇ ಇತ್ತು. ಉದಾರ ನೀತಿಗಳ ಹೆಸರಲ್ಲಿ ಅವರು ಅವರ ರಾಜಕೀಯವನ್ನು ಮಾಡ್ತಾ ಹೋದರು. ಹೀಗಾಗಿ ಅಮೆರಿಕಾದಲ್ಲೂ ವಲಸೆಗಳು ಮತ್ತು ಅಪರಾಧಗಳು ಹೆಚ್ಚಾಗ್ತಾ ಹೋದವು. ಈಗ ಅಲ್ಲಿ ಸರ್ಕಾರ ಬದಲಾಗ್ತಾ ಇದೆ. ಜನವರಿ ನಂತರ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಟ್ರಂಪ್ ಮೊದಲಿಂದಲೂ ಕೂಡ ಅಕ್ರಮ ವಲಸೆಗಳ ವಿರುದ್ಧ ಇರೋ ನಾಯಕ. ಅಮೆರಿಕಾಗೆ ಅಕ್ರಮ ವಲಸಿಗರು ಬಾರದಂತೆ ಮತ್ತು ಬರೋ ವಲಸಿಗರನ್ನು ಹೊರಗೆ ಕಳುಹಿಸೋದಕ್ಕೆ ಅಂತಲೇ $100 ಬಿಲಿಯನ್ ಖರ್ಚು ಮಾಡೋದಕ್ಕೆ ಸಿದ್ಧರಾಗಿದ್ದವರು ಟ್ರಂಪ್. ಈಗ ಅಕ್ರಮ ವಲಸೆಗಳನ್ನು ನಿಯಂತ್ರಿಸೋದಕ್ಕೆ ಅಂತಲೇ ಬಾರ್ಡರ್ ಝಾರ್ ಆಗಿ ಟಾಮ್ ಹೋಮನ್ ಅವರನ್ನು ಟ್ರಂಪ್ ನೇಮಕ ಮಾಡಿದ್ದಾರೆ. ಈ ಟಾಮ್ ನೇಮಕಗೊಂಡ ಬೆನ್ನಲ್ಲೇ ಕಿಡಿಕಾರ್ತಾ ಇರೋದು ಕೆನಡಾದ ವಿರುದ್ಧ. ಕೆನಡಾದ ಕಾರಣದಿಂದ ಅಮೆರಿಕಾಗೆ ಅಕ್ರಮ ವಲಸಿಗರ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಜೊತೆಗೆ ಕೆನಡಾದ ಗಡಿಗಳ ಮೂಲಕ ವಿಪರೀತ ಪ್ರಮಾಣದಲ್ಲಿ ಅಪರಾಧಿಗಳು ಅಮೆರಿಕಾಗೆ ಬರ್ತಾ ಇದ್ದಾರೆ. ಅವರು ಕೆನಡಾದಿಂದ ಬರ್ತಾರೆ, ಅಮೆರಿಕಾದಲ್ಲಿ ಅಪರಾಧ ಚಟುವಟಿಕೆಗಳನ್ನು ಮಾಡ್ತಾರೆ. ಹೀಗಾಗಿ ಈ ಗಡಿಗಳ ವಿಷಯದಲ್ಲಿ ಹೆಚ್ಚು ಗಮನ ಕೊಡಬೇಕಾದ ಅಗತ್ಯ ಇದೆ ಅಂತ ಟಾಮ್ ಹೇಳ್ತಾ ಇದ್ದಾರೆ. ಕೆನಡಾದ ಗಡಿ ಪೊಲೀಸಿಂಗ್ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಟಾಮ್ ಮಾಡ್ತಾ ಇರೋ ಆರೋಪ. ಅದಕ್ಕೆ ಅವರು ಈ ಹಿಂದಿನ 2023ರ ಘಟನೆಯೊಂದನ್ನು ಉದಾಹರಣೆಯಾಗಿ ಕೂಡ ಕೊಟ್ಟಿದ್ದಾರೆ. 2023ರಲ್ಲಿ ಪಾಕ್ ಮೂಲದ ಪ್ರಜೊಬ್ಬ ಅಮೆರಿಕಾಗೆ ಬಂದು ಅಲ್ಲಿನ ಜ್ಯೂಗಳ ಮೇಲೆ, ಅಂದರೆ ಯಹೂದಿಗಳ ಮೇಲೆ ದಾಳಿ ಮಾಡೋದಕ್ಕೆ, ಅವರನ್ನು ಸಾಮೂಹಿಕವಾಗಿ ಕೊಲ್ಲೋದಕ್ಕೆ ಸಂಚು ರೂಪಿಸಿದ್ದ. ಅವನನ್ನು ಕೆನಡಾದ ಕ್ಯೂಬೆಕ್ಕಲ್ಲಿ ಬಂಧಿಸಲಾಯಿತು. ಇದೆಲ್ಲ ಯಾಕೆ ಸಾಧ್ಯವಾಗುತ್ತೆ ಅಂದರೆ ಕೆನಡಾದ ಪೊಲೀಸರು, ಗಡಿ ಭದ್ರತಾ ಪಡೆಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಇಂಥ ಸಮಸ್ಯೆ ಆ ಗಡಿಯಲ್ಲಿ ಉಂಟಾಗ್ತಾ ಇದೆ ಅನ್ನೋದು ಅಮೆರಿಕಾದ ನೂತನ ಬಾರ್ಡರ್ ಝಾರ್ ಮಾಡ್ತಾ ಇರೋ ಆರೋಪ. ಗೆಳೆಯರೆ, ಕೆನಡಾದಲ್ಲಿ ಪಾಕಿಸ್ತಾನಿ ಮೂಲದ ನಿರಾಶ್ರಿತರಿದ್ದಾರೆ, ಭಾರತದಿಂದ ಹೋದ ಖಲಿಸ್ತಾನಿಗಳಿದ್ದಾರೆ, ಹಾಗೆ ಪ್ಯಾಲೆಸ್ತೀನಿ ನಿರಾಶ್ರಿತರಿದ್ದಾರೆ. ಆಫ್ರಿಕಾದ ನಾನಾ ದೇಶಗಳಿಂದ ಅಲ್ಲಿಗೆ ಹೋದ ಸಾಕಷ್ಟು ನಿರಾಶ್ರಿತರು ಕೂಡ ಕೆನಡಾದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಅವರಲ್ಲಿ ಕೆಲವರು ಅಲ್ಲಿ ಅಪರಾಧ ಚಟುವಟಿಕೆಗಳಲ್ಲೂ ಭಾಗಿಯಾಗ್ತಾರೆ. ನೀವು ಕೆನಡಾದಲ್ಲಿ ಅಂತಲ್ಲ, ಯಾವುದೇ ಯುರೋಪಿಯನ್ ದೇಶದಲ್ಲಿ ನೋಡಿದರೂ ಕೂಡ ಅಲ್ಲಿನ ಅತಿ ಹೆಚ್ಚು ಅಪರಾಧ ಚಟುವಟಿಕೆಗಳ ಹಿಂದೆ ಅಕ್ರಮ ವಲಸಿಗರೇ ಕಾಣಸಿಗ್ತಾರೆ. ಇದಕ್ಕೆ ಭಾರತ ಕೂಡ ಹೊರತಾಗಿಲ್ಲ. ನಮ್ಮಲ್ಲಿ ಕೂಡ ಬಾಂಗ್ಲಾದೇಶದಿಂದ ಬಂದವರು, ಮ್ಯಾನ್ಮಾರ್ ಮೂಲದ ರೋಹಿಂಗ್ಯಾಗಳು ಸಾಕಷ್ಟು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಿದೆ. ಅವರ ಯಾವ ದಾಖಲೆಗಳು ನಮ್ಮ ಪೊಲೀಸರ ಬಳಿ ಇರೋದಿಲ್ಲ. ಹೀಗಾಗಿ ಅವರನ್ನು ಬಂಧಿಸುವುದು ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಅಕ್ರಮ ವಲಸೆಗಳಿಂದ ಇವತ್ತು ಇಡೀ ಜಗತ್ತು ಅನುಭವಿಸ್ತಾ ಇರೋ ಸಮಸ್ಯೆ ಇದು. ಇನ್ನು ಕೆನಡಾ ಹಾಗೂ ಅಮೆರಿಕಾದ ಗಡಿಯಲ್ಲಿ ಏನಾಗ್ತಿದೆ ಅಂದರೆ ಅಲ್ಲಿನ ಖಲಿಸ್ತಾನಿ ಹಾಗೂ ಪಾಕಿಸ್ತಾನಿ ನಕ್ಸಸ್ಗಳಿವೆಯಲ್ಲ, ಅವು ಕೆನಡಾದ ಗಡಿಯ ಮೂಲಕ ಅಮೆರಿಕಾಗೆ ಅಕ್ರಮವಾಗಿ ಒಂದಷ್ಟು ಜನರನ್ನು ಕಳುಹಿಸೋದಕ್ಕೆ ಕೂಡ ಮುಂದಾಗ್ತಾ ಇವೆ. ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಅಮೆರಿಕಾದ ಗಡಿ ದಾಟಿಸೋದಕ್ಕೆ $1,500,000 ವರೆಗೆ ಖರ್ಚು ಮಾಡಲಾಗುತ್ತೆ. ಸೊ ಇದು ಅಮೆರಿಕಾಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ನಾವು ಕೆನಡಾದ ಗಡಿಯ ಕಡೆಗೆ ಮುಂದೆ ಹೆಚ್ಚಿನ ಗಮನ ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಕೆನಡಾದ ಪ್ರಧಾನಿ ಟ್ರೂಡೋಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ. ಜೊತೆಗೆ ಅಮೆರಿಕ ಕೆನಡಾದ ಮೇಲೊಂದಷ್ಟು ಟ್ಯಾರಿಫ್ ಹೇರೋ ಸಾಧ್ಯತೆಗಳು ಕೂಡ ಇದ್ದು ಇದು ಕೆನಡಾದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಕೆಡೋ ಹಾಗೆ ಮಾಡುತ್ತೆ. ಇದು ಒಂದು ಕಡೆ ಆದರೆ ಅಲ್ಲಿಗ ಖಲಿಸ್ತಾನಿಗಳು ಹಾಗೂ ಕೆನಡಾದ ಜನರ ನಡುವೆ ಸಂಘರ್ಷ ಶುರುವಾಗ್ತಾ ಇದೆ. ಮೊನ್ನೆ ಅಲ್ಲಿನ ಖಲಿಸ್ತಾನಿ ಬಾವುಟವನ್ನು ಕೆನಡಾದ ವೃದ್ಧೆಯೊಬ್ಬರು ಕಿತ್ತು ತುಳಿದು ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಕೆನಡಾದಲ್ಲಿ ತೀರಾ ಪರಿಸ್ಥಿತಿ ಹೀಗಿರಲಿಲ್ಲ. ಆದರೆ ಈ ಅವಧಿಯಲ್ಲಿ ಕೆನಡಾದ ಪ್ರಧಾನಿ ಟ್ರೂಡೋ ಅವರ ಅತಿರೇಕ ಹಾಗೂ ಅವಿವೇಕ, ಹಾಗೆ ಅಲ್ಲಿನ ನ್ಯೂ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಜಗಮಿತ್ ಸಿಂಗ್ ನಾಯಕನಾಗಿದ್ದು, ಇವೆಲ್ಲ ಸೇರಿಕೊಂಡು
ಕೆನಡಾದಲ್ಲಿ ಖಲಿಸ್ತಾನಿಗಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ ಹಾಗಾಗಿದೆ. ಮುಂದಿನ ಚುನಾವಣಾ ಸಮೀಕ್ಷೆಗಳಲ್ಲಿ ಜಗಮಿತ್ ಸಿಂಗ್ 20% ಸ್ಥಾನಗಳನ್ನು ಗಳಿಸುವುದಾಗಿ ಸರ್ವೆಗಳು ಹೇಳ್ತಾ ಇವೆ. ಹೀಗಾಗಿ ಜಗಮಿತ್ ಅಲ್ಲಿನ ನಾಯಕನಾದ ಕೂಡಲೇ ನಮ್ಮ ರಾಜಕೀಯ ಶಕ್ತಿ ಕೂಡ ಹೆಚ್ಚಾಗ್ತಿದೆ ಅಂತ ಅಲ್ಲಿನ ಖಲಿಸ್ತಾನಿಗಳು ಭಾವಿಸ್ತಾ ಇದ್ದಾರೆ. ಇದರ ಪರಿಣಾಮ ಏನು ಅಂದರೆ, ಕೆನಡಾ ನಮ್ಮದು, ನೀವು ಯುರೋಪಿಯನ್ನರು, ಎಲ್ಲಿಂದಲೋ ಬಂದವರು, ಕೆನಡಾ ಬಿಟ್ಟು ತೊಲಗಿ ಅನ್ನೋ ಥರದ ಮಾತುಗಳು ಹಾಗೂ ಅಲ್ಲಿನ ಕೆನಡಾ ನಾಗರಿಕರ ಮೇಲೆ ಕೂಡ ಖಲಿಸ್ತಾನಿಗಳ ದಾಳಿಗಳು ಶುರುವಾಗ್ತಾ ಇವೆ. ಅಫ್ಕೋರ್ಸ್ ಕೆನಡಾದಲ್ಲಿನ ಜನ ಯುರೋಪಿನ ನಾನಾ ದೇಶಗಳಿಂದ ಬಂದು ಅಲ್ಲಿ ನೆಲೆ ನಿಂತವ್ರೆ. ಹಾಗಂತ ಈ ಖಲಿಸ್ತಾನಿಗಳು ಇಡೀ ಕೆನಡಾನ ಖಲಿಸ್ತಾನ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸ್ವಲ್ಪ ಅತಿರೇಕ ಅನ್ನಿಸ್ಕೊಳ್ತಾ ಇದೆ. ಜೊತೆಗೆ ಅಲ್ಲಿನ ಗ್ಯಾಂಗ್ ವಾರ್ಗಳಲ್ಲಿ ಕೂಡ ಕೆನಡಾದ ನಾಗರಿಕರ ಬಲಿಯಾಗೋದಕ್ಕೆ ಶುರುವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಕೆನಡಾದ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಇದನ್ನೇ ಅಲ್ವಾ ಇರಲಾರದೆ ಏನೋ ಮಾಡ್ಕೊಳ್ಳೋದು ಅಂತ ಹೇಳೋದು. ಇದು ಗೆಳೆಯರೆ ಖಲಿಸ್ತಾನಿಗಳಿಗೆ ಆಶ್ರಯ ಕೊಟ್ಟು ಕೆನಡಾ ಮಾಡ್ಕೋತಾ ಇರೋ ಸಮಸ್ಯೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.